ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಾಗೌಡ ಮಾತಾಡ್ತಿರೋದು. ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಶಿವಪ್ಪ ನಿಮ್ಮೆಲ್ರಿಗೂ ಆಯುಸ್ಸು ಆರೋಗ್ಯ ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡಲಿ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ರೆಡಿ ಮಾಡೋಣ ಅಂತ ರೆಡಿಯಾದೆ. ದೇವರ ಅಲಂಕಾರ ಮಾಡೋದು ಅಂದರೆ ನನಗೊಂಥರ ತುಂಬ ಖುಷಿ. ಏನು ಅಂತ ಗೊತ್ತಿಲ್ಲ, ದೇವರಂದರೆ ನನಗೆ ತುಂಬ ಇಷ್ಟ. ಜನಗಳನ್ನ ನಂಬೋ ಬದಲು ದೇವ್ರನ್ನ ನಂಬಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ನಾವು ಹಿಂದೂ ಸಂಪ್ರದಾಯದಲ್ಲಿ ತುಂಬ ಹಬ್ಬಗಳು ಬರುತ್ತೆ. ಆ ಹಬ್ಬಗಳಲ್ಲಿ ತುಂಬ ಶ್ರೇಷ್ಠವಾದ ಹಬ್ಬ ಅಂದರೆ ಶಿವರಾತ್ರಿ ಹಬ್ಬ. ನಮ್ಮ ಹಿಂದೂ ಸಂಸ್ಕಾರದಲ್ಲಿ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತೀವಿ. ಅದು ಅಲ್ಲದೆ ಶಿವರಾತ್ರಿ ಹಬ್ಬದ ದಿನ ಅಂತೂ ಈಶ್ವರನ ದೇವಸ್ಥಾನಗಳನ್ನ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ವಿಜೃಂಭಣೆಯಿಂದ ಆಚರಿಸ್ತಾರೆ ದೇವಸ್ಥಾನಗಳಲ್ಲೂ ಕೂಡ. ಅದಲ್ಲದೆ ತುಂಬ ಜನ ಉಪವಾಸ ಮಾಡ್ತಾರೆ. ನಾನು ಕೂಡ ಉಪವಾಸ ಮಾಡ್ತೀನಿ. ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆವರೆಗೂ ಏನೂ ತಿನ್ನಲ್ಲ. ಅಂದರೆ ತುಂಬ ತೀರಾ ಉಪವಾಸನೂ ಮಾಡಬಾರ್ದಂತೆ ಶಿವರಾತ್ರಿ ಹಬ್ಬದಲ್ಲಿ, ನನಗೆ ಗುರುಗಳು ಹೇಳಿದ್ದು. ಹಣ್ಣು ಹಂಪಲು ತಿನ್ಕೊಂಡು ಉಪವಾಸ ಮಾಡಬೇಕಂತೆ. ಬೆಳಗಿನ ಜಾವ ಸೂರ್ಯಾಸ್ತವ ಆದಮೇಲೆ ಉಪವಾಸ ಬಿಡಬೇಕಾಗಿರೋದು. ನಾನು ಇದನ್ನು ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿದ್ದೀನಿ. ಅದು ಅಲ್ಲದೆ ಈ ವರ್ಷ ಏನಪ್ಪ ಸ್ಪೆಷಲ್ ಅಂದರೆ ಕುಂಭಮೇಳ ನಡೀತಿರೋದ್ರಿಂದ ತುಂಬ ಜನ ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಹೋಗೋಕ್ಕಾಗದೇ ಇರೋರು ಕೆಲವ್ರ ಕೈಲಿ ತರಿಸ್ಕೊಂಡಿದ್ದಾರೆ. ನಾನು ಕೂಡ, ನನಗೆ ನನ್ನ ತಂಗಿ ಅನು ಹೋಗಿದ್ಲು, ನನಗೂ ಕೂಡ ಗಂಗಾಜಲ ತಂದುಕೊಟ್ಟಿದ್ಲು. ಇವತ್ತು ಮನೆ ಜನ ಎಲ್ಲರೂ ಆ ಗಂಗಾಜಲನ ಮಿಕ್ಸ್ ಮಾಡಿ ಸ್ನಾನ ಮಾಡಿದ್ದೀವಿ. ಮನೆಗೆಲ್ಲ ಗಂಗಾಜಲ ಅರ್ಪಣೆ ಮಾಡಿದ್ದೀವಿ. ಇದು ತುಂಬ ಜನ ಹೋಗೋಕ್ಕಾಗದೇ ಇರೋರು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂದರೆ ನಮ್ಮ ಹಣೆ ಬರದಲ್ಲಿ ಹೋಗಬೇಕು ಅಂತ ಬರೆದಿರಲ್ಲ, ಹಾಗಾಗಿ ನಾವು ಹೋಗಿರಲ್ಲ. ನಾನು ಕೂಡ ಹೋಗಿಲ್ಲ, ಬೇಜಾರೇನಿಲ್ಲ. ಆದರೆ ಗಂಗಾಜಲ ತಂದುಕೊಟ್ಲು ನನ್ನ ತಂಗಿ, ಸ್ನಾನ ಮಾಡಿದ್ದೀನಿ ಆ ಗಂಗಾಜಲದಿಂದ ಅನ್ನೋದು ಒಂದು ತೃಪ್ತಿ ಇದೆ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್ ಅನು. ಯಾರೆಲ್ಲ ಗಂಗಾಜಲ ತರಿಸ್ಕೊಂಡಿದ್ರು ಇವತ್ತು ಸ್ನಾನ ಮಾಡಲೇಬೇಕು. ಇವತ್ತೇ ತುಂಬ ಮುಖ್ಯವಾದ ದಿನ ಆ ಸ್ನಾನ ಮಾಡೋಕ್ಕೆ. ಸೊ ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಮನೇಲೂ ಕೂಡ ಎಲ್ಲರೂ ಮಾಡಿದ್ದೀವಿ. ಇನ್ನು ಶಿವಪ್ಪನ ಬಗ್ಗೆ ಹೇಳಬೇಕು ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. ಲೋಕ ಕಲ್ಯಾಣಕ್ಕೋಸ್ಕರ ಶಿವನೇ ವಿಷನ ಕುಡಿದು ವಿಷಕಂಠ ಅನ್ನೋ ಬಿರುದನ್ನು ತಗೊಂಡಿದ್ದಾರೆ. ಶಿವನಲ್ಲಿ ಹಲವಾರು ರೂಪಗಳಿದೆ, ತುಂಬ ಹೆಸರುಗಳಿಂದ ಶಿವನ ಕರೀತಾರೆ. ನಮ್ಮನೆ ದೇವರು ಕೂಡ ಕಾಲಭೈರವ. ಕಾಲಭೈರವ ಅಂದರೆ ಶಿವನ ಒಂದು ಭಾಗ. ನನಗಂತೂ ಶಿವಪ್ಪ ಅಂದರೆ ಮನಸ್ಸಿಂದ ತೃಪ್ತಿ ಆಗೋ ಥರ ಪೂಜೆ ಮಾಡ್ತೀನಿ. ನಾನು ರಾಯರನ್ನ ಎಷ್ಟು ಆರಾಧಿಸ್ತೀನೋ ಶಿವಪ್ಪನ ಅಷ್ಟೇ ಪೂಜೆ ಮಾಡ್ತೀನಿ. ನೀವು ಕೂಡ ಶಿವನ್ನ ನಂಬಿ. ಶಿವನ್ನ ನಂಬಿದ್ರೆ ಯಾರಿಗೂ ಕೆಟ್ಟದ್ದಾಗಲ್ಲ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಪ್ರತಿದಿನ ನಮಗೆ ಟೈಮ್ ಸಿಕ್ತಾಗೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಈ ಶ್ಲೋಕನ ಹೇಗೆ ಹೇಳ್ತೀವೋ ಅದೇ ರೀತಿ ಶಿವಪ್ಪನೂ ನೆನೆಸ್ಕೊಂಡು ಓಂ ನಮಃ ಶಿವಾಯ ಅಂತ ಟೈಮ್ ಸಿಕ್ಕಿದಾಗ ಹೇಳ್ತಾ ಇದ್ದರೆ ಅದು ನಮಗೆ ತುಂಬ ಒಳ್ಳೆಯದಾಗುತ್ತೆ. ಅದು ಅಲ್ಲದೆ ನಮ್ಮ ಕಷ್ಟ ಪರಿಹಾರ ಮಾಡಬೇಕು ಅಂದರೆ ಇನ್ನೊಂದು ಕೃಷ್ಣನೊಂದು ಶ್ಲೋಕ ಇದೆ. ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗಿದೆ. ಏನಪ್ಪ ಅದು ಅಂದರೆ ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕನ ನಾವು ಫ್ರೀ ಇದ್ದಾಗೆಲ್ಲ ಹೇಳ್ತಾನೇ ಇದ್ದರೆ ನಮಗೆ ಆತ್ಮಬಲ, ದೈವಬಲ, ಶಕ್ತಿ ಬಲ ಎಲ್ಲವೂ ಹೆಚ್ಚಾಗ್ತಾ ಹೋಗುತ್ತೆ. ಮಕ್ಳಿಗೂ ಕೂಡ, ನಿಮ್ಮ ಮನೇಲಿ ಮಕ್ಕಳಿದ್ರೆ ನಿಮ್ಮ ಮಕ್ಳಿಗೂ ಕೂಡ ಈ ಶ್ಲೋಕನ ಹೇಳ್ಕೊಡಿ. ಈ ಶ್ಲೋಕ ಹೇಳೋಕ್ಕೆ ಸ್ಟಾರ್ಟ್ ಆದಮೇಲೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಜೀವನದಲ್ಲಿ ಆಗಿರೋದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ಏನಪ್ಪ ಇವಳು ಎಷ್ಟು ಶ್ಲೋಕ ಹೇಳ್ತಾಳೆ ಅಂತ ಅಂದ್ಕೋಬೇಡಿ. ಹೌದು, ದೇವ್ರಿಗೆ ಅಂತ ಒಂದು 15-20 ನಿಮಿಷ ಎತ್ತಿಡೋದ್ರಲ್ಲಿ ಯಾವುದೊಂದು ತಪ್ಪು ಇಲ್ಲ. ನೀವು ಕೂಡ ಅದೇ ಕೆಲಸ ಮಾಡಿ. ದಿನವಿಡೀ ನಾವು ಮೊಬೈಲು, ಟಿ ವಿ, ಸುತ್ತಾಡೋದು, ಫ್ರೆಂಡ್ಸು ಅಂತ, ಫ್ಯಾಮಿಲಿ ಅಂತ ಎಂಜಾಯ್ ಮಾಡ್ತಿರ್ತೀವಿ. ಅದರಲ್ಲಿ 10-20 ನಿಮಿಷ ದೇವ್ರಿಗೆ ಸಮಯ ಕೊಡಿ. ಆವಾಗ ದೇವರು ನಮಗೆ ಸಮಯ ಕೊಡ್ತಾರೆ. ನಾವು ಪರಮೇಶ್ವರನ್ನ ಹೋಲಿಸ್ಕೊಳ್ಳೋದು ಹೇಗಪ್ಪ ಅಂದರೆ ಉಪವಾಸ, ಜಾಗರಣೆ, ಉಪಾಸನೆ, ಈ ಮೂರನ್ನು ನಾವು ಮಾಡಿ ಪರಮಾತ್ಮನನ್ನು ಹೋಲಿಸ್ಕೋಬೋದು. ಪರಮಾತ್ಮ ಒಲಿಯಲ್ಲ ಅನ್ನೋದು ಯಾರಿಗೂ ಏನೂ ಇಲ್ಲ. ಪರಮಾತ್ಮ ಒಲಿದೇ ಇರೋರೇ ಪಾಪಿಗಳು. ದೇವ್ರನ್ನ ಹೋಲಿಸ್ಕೋಬೇಕು ಅಂದರೆ ನಾವು ಆಡಂಬರದ ಪೂಜೆ ಮಾಡಬೇಕು ಅನ್ನೋದೇನಿಲ್ಲ. ನಮ್ಮ ಕೈಲಾಗಿದ್ದು ಹಾಕಿ ಪೂಜೆ ಮಾಡ್ಬೋದು. ಕೊನೆ ಪಕ್ಷ ಏನೂ ಇಡೋಕ್ಕಾಗಿಲ್ವಾ,
ಬರಿಗೈಯಲ್ಲಿ ಶಿವಪ್ಪ ನಾನು ಕಷ್ಟದಲ್ಲಿದ್ದೀನಿ, ನನ್ನನ್ನು ಕಾಪಾಡು ಅಂದರೆ ಸಾಕು, ಖಂಡಿತವಾಗ್ಲೂ ಯಾವ ದೇವರು ನಮ್ಮನ್ನು ಕೈ ಬಿಡಲ್ಲ. ಆದರೆ ಒಂದಂತೂ ಸತ್ಯ, ನಾವು ಸತ್ಯ ನೀತಿಯಿಂದ ಇದ್ರೇ ನಮ್ಮನ್ನು ಕೈ ಹಿಡಿಯೋದು. ನಾವು ಒಬ್ರನ್ನ ತಲೆ ಒಡೆದು, ಒಬ್ರಿಗೆ ಮೋಸ ಮಾಡಿ, ಒಬ್ರು ಜೀವನ ಹಾಳು ಮಾಡಿದ್ರೆ ಖಂಡಿತವಾಗ್ಲೂ ಶಿವಪ್ಪ ಆಗಲಿ ಇನ್ನೊಂದು ದೇವರಾಗಲಿ ನಮ್ಗೆ ಒಳ್ಳೇದು ಮಾಡಲ್ಲ. ಕೆಲವ್ರು ಅಂತಾರೆ ಮೋಸ ಮಾಡಿದವರೇ ಮಾತಾಡ್ತಾರೆ ಅಂತ. ಮೋಸ ಯಾರು ಮಾಡಿರ್ತಾರೆ ಅಂತ ಮಾಡಿರೋರ್ಗೆ ಗೊತ್ತಿರುತ್ತೆ, ಮಾಡಿಸ್ಕೊಂಡಿರೋರ್ಗೂ ಗೊತ್ತಿರುತ್ತೆ. ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಬಿಡಿ, ಇವಾಗ ಹಬ್ಬದ ದಿನ ಬೇರೆ ವಿಷಯಗಳು ಬಂತು. ಇಷ್ಟೆಲ್ಲ ಆಯಿತು. ನಾನು ತುಂಬ ಹೊತ್ತು ತೊಗೋತೀನಿ ದೇವರ ಅಲಂಕಾರ ಮಾಡೋಕ್ಕೆ. ನಿಧಾನ ಬಡ ಅಂತ ಮಾಡೋಳಲ್ವೇ ಅಲ್ಲ, ಮಿನಿಮಮ್ 1.5 hour ನನಗೆ ಬೇಕೇ ಬೇಕು. ಈಗ ಆಲ್ರೆಡಿ ಮತ್ತೆ ರಾಯರದು ರಾಯರದು ಬರ್ಡೇ ಕೂಡ ಬರ್ತಾ ಇದೆ. ಯಾರೆಲ್ಲ ರಾಯರ ಪೂಜೆ ಮಾಡ್ತಿರೋ ಅವರು 28ನೇ ತಾರೀಕಿಂದ ನಾನ್ ವೆಜ್ನ ತಿನ್ನಕ್ಕೆ ಹೋಗಬಾರ್ದು. ಆ್ಯಕ್ಚುಲಿ ಇವತ್ತೇ ಲಾಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇವತ್ತಿಂದನೇ ಮುಟ್ಟದೇ ಇದ್ದರೆ ಅದು ಇನ್ನೂ ತುಂಬ ಒಳ್ಳೆಯದು. ನಾನು ಆಲ್ರೆಡಿ ಇವತ್ತಿಂದನೇ ತಿನ್ನಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ನೋಡೋಣ, ಇನ್ನು 2 ದಿನ ಅಲ್ವಾ, ಖಂಡಿತವಾಗ್ಲೂ 28 ತಿನ್ನಲ್ಲ. ನಾನಂತೂ ಮುಟ್ಟಕ್ಕೆ ಹೋಗಬಾರ್ದು ಅಂತಲೂ ಡಿಸೈಡ್ ಆಗಿದ್ದೀನಿ. ರಾಯರ್ ಬರ್ಡೇ ಕೂಡ ಹತ್ರದಲ್ಲಿರೋದೇ ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಮಾರ್ಚ್ 6ನೇ ತಾರೀಕೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಅವತ್ತು ಕೂಡ ರಾಯರ್ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು, ಮನೆಯಲ್ಲಿ ರಾಯರಿಗೆ ಅಲಂಕಾರ ಮಾಡಬೇಕು ಅಂತ. ಏನಂತ ಗೊತ್ತಿಲ್ಲ ನನಗೆ, ದೇವ್ರ ಅಲಂಕಾರ, ದೇವ್ರ ಪೂಜೆ ಅಂದರೆ ಮೊದಲಿಂದನೂ ತುಂಬ ಇಷ್ಟ. ಶಿವರಾತ್ರಿ ಹಬ್ಬನ ಹೇಗೆ ಆಚರಣೆ ಮಾಡಬೇಕು ಅಂದರೆ, ಮೊದಲನೇದಾಗಿ ಬೆಳಗಿನ ಜಾವ ಬೇಗ ಎದ್ದು ಸೂರ್ಯೋದಯಕ್ಕೂ ಮುಂಚೆನೇ ನಮ್ಮ ನಿತ್ಯ ಕರ್ಮಗಳನ್ನ ಮುಗಿಸಿ, ಸ್ನಾನ ಮುಗಿಸಿ ಪೂಜೆ ಮಾಡಬೇಕು. ನಾನು ಅದೇ ರೀತಿ ಬೇಗನೆ ಎದ್ದು ಎಲ್ಲ ಮುಗಿಸಿ ಪೂಜೆ ಮಾಡಿದೆ. ಮತ್ತು ಸೂರ್ಯೋದಯಕ್ಕೂ ಮುಂಚೆನೇ ನಾವು ಉಪವಾಸನ ಶುರು ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀವು ಅಟ್ಲೀಸ್ಟ್ ನೀರು ಕಾಫಿ ಕುಡಿಯೋರು ಕುಡಿಬೋದಂತೆ ಸೂರ್ಯೋದಯಕ್ಕೆ ಮುಂಚೆ. ನಾನಂತೂ ಕುಡಿಯಲ್ಲ, ನನಗೆ ಗುರುಗಳು ಹೇಳಿದ್ದು. ಸೂರ್ಯೋದಯ ಆದಮೇಲೆ ಸ್ಟವ್ ಮೇಲೆ ಏನೇ ಮಾಡಿದ್ರೂ ಅದನ್ನ ತಿನ್ನಬಾರ್ದು, ಕುಡಿಬಾರ್ದು. ಜ್ಯೂಸ್ ಕುಡಿಬೋದು, ಮನೇಲಿ ನಾವೇ ರೆಡಿ ಮಾಡಿಕೊಂಡು, ಅದು ಬಿಟ್ಟು ಫ್ರೂಟ್ಸ್ನ ತಿನ್ಬೋದು. ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ಅದೆಲ್ಲ ಆಯಿತು. ಮನೇಲಿ ದೀಪ ಹಚ್ಚೋಣ, ಫೈನಲಿ ದೇವ್ರ ಅಲಂಕಾರ ಮಾಡ್ಕೊಂಡಾಯಿತು. ತುಂಬ ಖುಷಿ ಆಯಿತು ನನಗಂತೂ. ಅದಾದಮೇಲೆ ದೀಪ ಹಚ್ಚೋಣ ಅಂತ ದೀಪದ ಅಲಂಕಾರ ಕೂಡ ಮಾಡಿದ್ದೆ. ತೆಂಗಿನಕಾಯಿ ದೀಪ ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ನಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ನಮಗೆ ಧೈರ್ಯ ಮತ್ತು ಕಷ್ಟ ಅನ್ನೋದು ನಮ್ಮ ಹತ್ರ ಸುಳಿಯಲ್ಲ ಅನ್ನೋದು ಗುರುಗಳು ಹೇಳಿದ್ದು ನನಗೆ. ಇವತ್ತು ನಾನು ಕೂಡ ನಲ್ಲಿಕಾಯಿ ದೀಪ ಅಂದರೆ ಬೆಟ್ಟದ ನಲ್ಲಿಕಾಯಿ ದೀಪದ ಮೇಲೆ ತುಪ್ಪದ ಬತ್ತಿ ಇಟ್ಟು ಹಚ್ಚೋದು, ಮತ್ತು ತೆಂಗಿನಕಾಯಿಗೆ 3 ಬತ್ತಿ ಹಾಕಿ ದೀಪ ಹಚ್ಚೋದು. ತೆಂಗಿನಕಾಯಿ ದೀಪ, ಬೆಳ್ಳಿ ದೀಪ, ಹಿತ್ತಾಳೆ ದೀಪ, ಎಲ್ಲ ಥರ ದೀಪನೂ ಇವತ್ತು ನಾನು ಶಿವಪ್ಪಂಗೆ ಅರ್ಪಿಸಿದೆ. ನನಗೊಂದು ಮಾತು ನೆನಪಾಯಿತು, ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂದು ಇಲ್ಲದೆ ಇರೋದು ನಾಳೆ ಇರ್ಬೋದು, ಆದ್ದರಿಂದ ಇಲ್ಲದಕ್ಕೆ ಚಿಂತಿಸದೆ ಜೀವನ ಸಾಗಿಸೋದೇ ಉತ್ತಮ ಅಂತ ಅನಿಸುತ್ತೆ. ನಮ್ಮ ಜೀವನದಲ್ಲಿ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಯಾರೆಷ್ಟೇ ಅಪವಾದ ಹೊರಿಸಿದ್ರು, ಯಾರೇನೇ ಮಾತಾಡಿದ್ರು ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ದಾರಿಲಿ ನೀವು ಹೋಗ್ತಾಯಿರಿ. ಅವ್ರು ಮಾತಾಡಿದ ತಕ್ಷಣ ಅವ್ರು ಹೇಳಿದ್ದೆಲ್ಲ ನೀವು ಆಗಲ್ಲ. ನಂಬಿಕೆ ಇರೋರು ಜೊತೇಲಿರ್ತಾರೆ, ನಂಬಿಕೆ ಇಲ್ಲದೆ ಇರೋರು ಅರ್ಧದಲ್ಲಿ ಬಿಟ್ಟು ಹೋಗ್ತಾರೆ. ಯಾವತ್ತೋ ಏನೋ ಒಬ್ರ ಜೊತೆ ಮಾತಾಡ್ದೋ, ಒಬ್ರ ಜೊತೆ ಇದ್ದೋ ಅಂದ ತಕ್ಷಣ ಅವ್ರಿಗೆ ಸಂಬಂಧ ಕಟ್ತಾರಲ್ವ, ಅಂಥವ್ರು ಸವಾಸನೆ ಮಾಡೋಕ್ಕೆ ಹೋಗಬೇಡಿ ನೀವು. ನಾವು ನಂಬಿರೋದು ದೇವ್ರಿಗೆ ನಮ್ಮನ್ನು ನಂಬಿರೋರಿಗೆ ನಾವು ಕರೆಕ್ಟಾಗಿದ್ದರೆ, ನಮ್ಮ ಮನಸ್ಸಿಗೆ ತೃಪ್ತಿ ಆದರೆ ಸಾಕು. ಬೇರೆಯವ್ರನ್ನ ನಂಬಿಸೋದು, ಅವ್ರ ಹತ್ರ ಉಳಿಸ್ಕೊಳ್ಳೋದು ಅವಶ್ಯಕತೆ ನಮಗಿಲ್ಲ. ನಾವು ಕರೆಕ್ಟಾಗಿದ್ದರೆ ನಾವು ಯಾವತ್ತೂ ಕೆಳಗಡೆ ಬೀಳಲ್ಲ. ನಾವು ಅಡ್ಡದಾರಿ ತಪ್ಪಿ ನಮ್ಮಲ್ಲಿ ತಪ್ಪಿದರೆ ಯಾವತ್ತೂ ಮೇಲೇಳೋಕ್ಕಾಗಲ್ಲ. ನಾವೇನೇ ಮಾಡಿದ್ರೂ ನಮಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ಅನ್ನೋದನ್ನ ಮಾತ್ರ ಮರಿಬೇಡಿ. ನೀವು ಜನಗಳನ್ನ ಮೆಚ್ಚಿಸ್ತಾ ಕೂತ್ಕೊಂಡ್ರೆ ಪರಮಾತ್ಮ ನಿಮ್ಮನ್ನು ಮೆಚ್ಚಲ್ಲ. ಪರಮಾತ್ಮ ನಿಮ್ಮನ್ನು ಮೆಚ್ಚಿದ್ರೆ ಸಾಕು, ಬೇರೆಯವ್ರು ಮೆಚ್ಚೋ ಅವಶ್ಯಕತೆ ನಮಗೆ ಬೇಡ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ತುಂಬ ಜನ ಹೆಣ್ಮಕ್ಳು ಯಾರೋ ಏನೋ ಹೇಳ್ತಾರೆ ಅಂತ ಹಿಂದೆ ಸರಿದು ಬಿಡ್ತೀರ. ಆ ಕೆಲಸ ನೀವು ತಪ್ಪು ಮಾಡ್ತಿಲ್ಲ ಅಂದಮೇಲೆ ನೀವು ಮಾಡ್ತಿರೋ ಕೆಲಸನ ಯಾವತ್ತೂ ಹಿಂದಕ್ಕೆ ಕಾಲಿಡಬೇಡಿ. ದೇವ್ರು ನಿಮ್ಮ ಜೊತೆಗಿರ್ತಾನೆ. ಈ ಮಾತನ್ನ ನಾನು ಯಾಕೆ ಹೇಳಿದೆ ಅಂದರೆ, ಯಾಕೋ ಹೇಳಬೇಕು ಅನಿಸ್ತು. ಸೊ ನಾನು ಹಂಗಾಗಿ ಈ ಮಾತನ್ನ ಹೇಳಿದ್ದೀನಿ. ಬೇಜಾರಾಗಿದ್ದರೆ ಸಾರಿ. ಫೈನಲಿ ನಾನು ಅಂದ್ಕೊಂಡಂಗೆ ಅಲಂಕಾರನೂ ಆಯಿತು, ಪೂಜೆನೂ ಆಯಿತು. ಹೊಸ ಡ್ರೆಸ್ ತೊಗೊಂಡಿದ್ದೆ ಕಣ್ರಿ, ಆ ಡ್ರೆಸ್ ಬೇರೆ ಆಗೇ ಇಲ್ಲ. ಮತ್ತು ನನಗೆ ಯಾಕೋ ಇಷ್ಟನೂ ಆಗಿಲ್ಲ. ಸರಿ ಬೇಡ ಅಂದ್ಬಿಟ್ಟು ಸೀರೆನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು, ಶಿವಪ್ಪ ಮೋಸ್ಟ್ಲಿ ಸೀರೆ ಹಾಕ್ಕೊಂಡು ಪೂಜೆ ಮಾಡಲಿ ಅಂತ ಆಸೆ ಪಟ್ರೇನೋ.
ಫೈನಲಾಗಿ ಮನೇಲಿದ್ದಿದ್ದು ಸೀರೆನೇ ಹಾಕ್ಕೊಂಡೆ. ಈ ಸೀರೆ ನನಗೆ ತುಂಬ ಇಷ್ಟ, ಯಾಕೆ ಅಂತ ಗೊತ್ತಿಲ್ಲ. ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಅಕ್ಕ ಎಲ್ಲರೂ ಹೇಳಿದ್ರು. ಅದಕ್ಕಿಂತ ಇನ್ನೊಂದು ಏನಪ್ಪ ಸರ್ಪ್ರೈಸ್ ಅಂದರೆ, ನಮ್ಮ ಅಕ್ಕ ಕಾಲ್ಗೆಜ್ಜೆ ಕೂಡ ಕೊಡಿಸಿದ್ರು. ಆ ಕಾಲ್ಗೆಜ್ಜೆ ಕೂಡ ಇವತ್ತೇ ಕೊಟ್ಟಳು ಅವಳು. ನನಗಂತೂ ಮನಸ್ಸಿಗೆ ಸಮಾಧಾನ ಆಯಿತು. ಮತ್ತು ಯಾರೆಲ್ಲ ಶಿವರಾತ್ರಿ ವ್ರತ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಶಿವಪ್ಪ ಶಕ್ತಿ ಕೊಡಲಿ, ವ್ರತ ಕಂಪ್ಲೀಟ್ ಮಾಡೋ ಥರ, ಉಪವಾಸ ಕಂಪ್ಲೀಟ್ ಮಾಡೋ ಥರ. ನೀವು ಆದಷ್ಟು ತುಂಬ ಓಡಾಡಬೇಡಿ, ತುಂಬ ಮಾತಾಡಬೇಡಿ, ಆದಷ್ಟು ಸೈಲೆಂಟಾಗಿ ಶಿವಪ್ಪನ ಮೊರೆ ಹೋಗಿ. ಖಂಡಿತವಾಗ್ಲೂ ನೀವು ನಿಮ್ಮ ವ್ರತನ ಕಂಪ್ಲೀಟ್ ಮಾಡ್ತೀರಾ, ಆ ನಂಬಿಕೆ ನನಗಿದೆ. ನಾನು ಕೂಡ ಉಪವಾಸ ಮಾಡ್ತಾಯಿದ್ದೀನಿ. ನಾನು ಉಪವಾಸ ಮಾಡೋದು ವರ್ಷದಲ್ಲಿ ಒಂದು 3-4 ಸರಿ ಈ ಥರ ಒನ್ ಡೇ ಪೂರ್ತಿ ಉಪವಾಸ, ಅಂದರೆ ನೆಕ್ಸ್ಟ್ ಡೇ ತಿನ್ನೋದು. ಒಂದು ವೈಕುಂಠ ಏಕಾದಶಿ ದಿನ, ಇನ್ನೊಂದು ಈ ಶಿವಪ್ಪಂದು ಶಿವರಾತ್ರಿ ದಿನ, 2 ಸರಿ. ಇನ್ನು ಮಿಕ್ಕಿದ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಬಿಡ್ತೀನಿ. ನನಗೆ ವೈಕುಂಠ ಏಕಾದಶಿಲೂ ಏನು ಕಷ್ಟ ಅನಿಸಿಲ್ಲ, ಇವತ್ತು ಕೂಡ ಕಷ್ಟ ಅನಿಸಲ್ಲ. ಯಾಕೆ ಅಂದರೆ ನಾನು ದೇವ್ರನ್ನ ನಂಬ್ತೀನಿ, ನನ್ನ ಕೈಲಾಗುತ್ತೆ ಅಂತ ನಾನು ನಂಬಿದ್ದೀನಿ, ನನ್ನ ಕೈಲಾಗುತ್ತೆ ಕೂಡ. ನಾನು ಒಬ್ಬಳೇ ಉಪವಾಸ ಇಲ್ಲ ನಮ್ಮ ಮನೇಲಿ. ನಾನು, ಅಮ್ಮ, ಅಕ್ಕನ ಮಗಳು ಇಷ್ಟು ಜನನೂ ಉಪವಾಸ ಇದ್ದೀವಿ. ನಾವು ಉಪವಾಸ ಇರೋದು ವರ್ಷದಲ್ಲಿ ಬರೋದೇ 2 ಸರಿ ಈ ಥರ ಉಪವಾಸ ಮಾಡೋ ಟೈಮು. ಆ 2 ಸರಿ ಉಪವಾಸ ಇದ್ದರೆ ಖಂಡಿತವಾಗ್ಲೂ ನಮಗೆ ಏನೂ ತೊಂದರೆ ಆಗಲ್ಲ. ನೀವು ಕೂಡ ಉಪವಾಸ ಮಾಡಿ, ದೇವ್ರು ಒಳ್ಳೇದು ಮಾಡಲಿ. ಫೈನಲಿ ನಮ್ಮ ಅಕ್ಕ ಕಾಲ್ಗೆಜ್ಜೆ ಹಾಕ್ತೀನಿ ಬಾ ಅಂತ ಕರೆದ್ಲು. ನಾನು ಆಲ್ರೆಡಿ ವೀಡಿಯೋದಲ್ಲಿ ಹಿಂದೆ ಹೇಳಿದ್ದೀನಿ ಕಾಲ್ಗೆಜ್ಜೆ ತಂದುಕೊಟ್ಲು ಅಂತ. ಆ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ. ಇಂಥ ಅಕ್ಕ ಎಲ್ರಿಗೂ ಸಿಗಲ್ಲ. ಥ್ಯಾಂಕ್ ಯು ಕಣೆ, ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡೇ ಇರಲಿಲ್ಲ ಅವಳು ಕಾಲ್ಗೆಜ್ಜೆ ಕೊಡಿಸ್ತಾಳೆ ಅಂತ. ಏನಪ್ಪ ಅಂದರೆ ಇವತ್ತು ಗಂಡ ಹೆಂಡ್ತಿಗೆ ಬೆಳ್ಳಿ ಕೊಡಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತಂತೆ. ನನಗೆ ನಮ್ಮ ಅಕ್ಕ ಕೊಡಿಸಿದ್ಲು. ಫೈನಲಿ ಕಾಲ್ಗೆಜ್ಜೆ ಹಾಕ್ಸ್ಕೊಂಡೆ. ಅದಾಯ್ತಲೇ ದೇವಸ್ಥಾನಕ್ಕೆ ಹೋಗೋಣ. ನಮ್ಮ JP ನಗರಲ್ಲಿ ಪುಟ್ಟೇನಹಳ್ಳಿ ಸರ್ಕಲಲ್ಲಿ ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ ಇದೆ. ಅಲ್ಲಂತೂ ತುಂಬ ರಶ್ ಇರ್ತಾರೆ. ನಾವು ಅಷ್ಟು ಬೆಳಗ್ಗೆ ಹೋದ್ರೇ ಆಲ್ರೆಡಿ ಕ್ಯೂ ನಿಂತಿತ್ತು. ಬೆಳಿಗ್ಗೆನೇ ಹೋದ್ವಿ, ತುಂಬ ಜನ ರಶ್ ಇದ್ದರು, ಪರವಾಗಿಲ್ಲ ಅಂತ ಕ್ಯೂವಲ್ಲೇ ಹೋದ್ವಿ. ಅದಾದಮೇಲೆ ಅರ್ಚನೆ ಕೂಡ ಮಾಡಿಸಿದ್ವಿ. ಗುರುಗಳು ಅರ್ಚನೆ ಕೂಡ ಮಾಡಿಕೊಟ್ರು. ತುಂಬ ಖುಷಿಯಾಯಿತು. ಶಿವರಾತ್ರಿ ಹಬ್ಬದಲ್ಲಿ ಅರ್ಚನೆ ಮಾಡಿಸೋದು ಸುಮ್ಮನೆ ಏನಲ್ಲ, ಎಲ್ರಿಗೂ ಈ ಭಾಗ್ಯ ಸಿಗಲ್ಲ. ನನಗೆ ಇವತ್ತು ಆ ಭಾಗ್ಯ ಸಿಕ್ಕಿದೆ ಅಂದರೆ ನಾನು ನಿಜವಾಗ್ಲೂ ಅದೃಷ್ಟವಂತೆ. ಅರ್ಚನೆ ಮಾಡಿಸಿ ಶಿವಪ್ಪನ ನೋಡಿಕೊಂಡು ಬಿಲ್ಪತ್ರೆ ಸೊಪ್ಪನ್ನ ಶಿವಪ್ಪಂಗೆ ಅರ್ಪಿಸ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ. ನನ್ನ ಇವತ್ತಿನ ದಿನ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವೆಲ್ಲರೂ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅಂತ ತಿಳಿಸ್ಕೊಡಿ. ಥ್ಯಾಂಕ್ ಯು.